ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡಿಲ್ಲ. ಕಾರಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಅನಾರೋಗ್ಯ ಅಂತ ನಾನು ಪೋಸ್ಟ್ ಮಾಡಿದ್ದೆ. ಆ ಪೋಸ್ಟಲ್ಲಿ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿ ನಿಮಗೆ ಬೇಗ ಕಡಿಮೆ ಆಗಲಿ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಹಾಗಾಗಿ ನನಗೆ ಒಂದು 75% ಆಗುವಷ್ಟು ಆರೋಗ್ಯ ಸುಧಾರಣೆ ಆಗಿದೆ. ಅದು ಏನಾಗಿದೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಇವತ್ತು ನನ್ನ ಗಾರ್ಡನ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಆ ಪೋಸ್ಟಲ್ಲಿ ತುಂಬ ಜನರು ಬೇಗ ಕಡಿಮೆ ಆಗಲಿ, ಏನಾಗಿದೆ ಅಂತೆಲ್ಲ ಕೇಳಿದರು. ಹಾಗಾಗಿ ನನಗೆ ಸ್ವಲ್ಪ ಸೊಂಟ ನೋವಾಗಿತ್ತು. ಅದು ಈಗ ನಾನು ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಅದು ಎಷ್ಟು ದಿನಕ್ಕೆ ಕಡಿಮೆ ಆಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ, ಅಂದರೆ ಅದೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇವತ್ತೆಲ್ಲ ನೋಡಿ, ನನ್ನ ಗಾರ್ಡನ್ನೆಲ್ಲ ತುಂಬ ಏನೂ ಚೆನ್ನಾಗಿಲ್ಲ. ಒಂದಷ್ಟು ಗಾರ್ಡನ್ ಕೆಲಸಗಳನ್ನು ಮಾಡೋಣ ಅಂತ ಅಂದ್ಕೊಂಡೆ. ಒಂದು ವಾರದಿಂದ ಸ್ವಲ್ಪ ಅದೇ ಕೆಲಸಗಳನ್ನು ಮಾಡಿಬಿಟ್ಟೆ. ಹಾಗಾಗಿ ಒಂದಷ್ಟು ಸೊಂಟ ನೋವೆಲ್ಲ ಬಂತು. ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟೆ. ಅಂದರೆ ಕಾಲು ನಡಿಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟು ನೋವಲ್ಲಿ ಏನು ವಿಡಿಯೋ ಮಾಡೋದು ಅಂತ ಮಾಡೇ ಇಲ್ಲ. ಸಾರಿ. ನೋಡು, ನನ್ನ ಗಾರ್ಡನ್ ಈಗ ಹೇಗಿದೆ ಅಂತ ನೋಡ್ತಾ ಹೋಗಿ. ಹಿಂದಿನ ತಿಂಗಳಲ್ಲೂ ಕೂಡ ನಾನು ಗಾರ್ಡನ್ ವಿಡಿಯೋಸ್ ಸಪ್ರೇಟಾಗಿ ಹಾಕಿಲ್ಲ. ಯಾಕಂದರೆ ಅಷ್ಟೊಂದು ಈ ಗುಲಾಬಿ ದಾಸವಾಳ ಗಿಡದಲ್ಲೆಲ್ಲ ಹೂವೇ ಇಲ್ಲ. 2 ಸಾರಿ ದನ ಎಲ್ಲ ತಿಂದು ದಾಸವಾಳ ಗಿಡನ ದನ ಎಲ್ಲ ತಿಂದುಬಿಡ್ತು. ನಾವು ಇಲ್ಲದೇ ಇರೋ ಟೈಮಲ್ಲಿ ಬಂದು ತಿಂದುಬಿಡ್ತು. ಹಾಗಾಗಿ ಸ್ವಲ್ಪ ಬೇಜಾರಾಯಿತು, ಮಾಡೇ ಇಲ್ಲ. ನೋಡ್ಬೋದು, ಈ ದಾಸವಾಳ ಗಿಡದಲ್ಲಿ ಎನಿ ಟೈಮ್ ಹೂವಿರುತ್ತೆ. ನೀರು ಸೋಣೆ ಗಿಡ ಎನಿ ಟೈಮ್ ಹೂವಿರುತ್ತೆ. ಈಗ ಸೇವಂತಿಗೆ ಗಿಡ ಎಲ್ಲ ಹೂವು ಕಡಿಮೆ ಆಗಿದೆ. ಕೊಲಂಚ ಗಿಡನೂ ಅಷ್ಟೇ, ಈಗ ದನಿ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಮೊದಲು. ನಾನು ಆ ಕಡೆ ಮಳೆಯಲ್ಲಿ ಇಟ್ಬಿಟ್ಟೆ, ಮಳೆ ಬಿಡಲೇ ಇಲ್ಲ ಈ ವರ್ಷ. ಹಾಗಾಗಿ ಕೊಲಂಚ ಗಿಡ ಒಂದಷ್ಟು ಕೊಳೆತು ಹೋಗಿಬಿಟ್ಟಿದೆ ಮಳೆಯಿಂದ. ನೋಡ್ಬೋದು, ಇದಿಷ್ಟು ನೀರು ಸೋಣೆ ಗಿಡಗಳನ್ನು ನಾನು ಸಪ್ರೇಟ್ ಮಾಡಿ ಅದನ್ನೆಲ್ಲ ಸ್ಟ್ಯಾಂಡ್ ಮಾಡಿ ಇಟ್ಟಿರೋದನ್ನು ನಾನು ತೋರಿಸಿದ್ದೀನಿ ಆಲ್ರೆಡಿ. ನೋಡಿ, ಈಗೆಲ್ಲ ಅದು ಚೆನ್ನಾಗಿ ಬರ್ತಾಯಿದೆ. ನಾನು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಲ್ಲ, ಅದೆಲ್ಲ ಇನ್ಮೇಲೆ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ನೀವು ನೀರು ಸೊಣೆ ಕಟಿಂಗನ್ನು ಹಾಕ್ಕೊಂಡ್ರೆ ಮೇ ಎಂಡಲ್ಲೆಲ್ಲ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ನೋಡಿ, ಇದು ಬದನೆ ಗಿಡ, ಬಿಸಿಲು ಬರಲ್ಲ ಅಲ್ಲಿ. ಹಾಗಾಗಿ ಎಷ್ಟೊಂದು ಎತ್ತರ ಬೆಳೆದ್ಬಿಟ್ಟಿದೆ. ತುಂಬ ಮೊಗ್ಗು ಕೂಡ ಬರ್ತಾಯಿದೆ. ಇದು ಗ್ರೋ ಬ್ಯಾಗಲ್ಲಿದೆ, ನೆಲದಲ್ಲಿಲ್ಲ. ನೆಲಕ್ಕೆ ಬೇರೆ ಹೋಗಿದೆ. ಹಾಗಾಗಿ ಅದನ್ನು ನಾನು ತೆಗೆದಿಲ್ಲ. ನಾವು ನೆಲದಲ್ಲಿ ಹಾಕೋಕೆ ಆ ಕಡೆ ಮಂಗ ಮತ್ತು ಏನೇನೋ ಕಾಟಗಳು, ನಮ್ಮ ಹಳ್ಳಿ ಕಡೆ ಕೂಡ ತುಂಬ ಕಾಟಗಳು, ಕುರಿ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಈಗ ತರಕಾರಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ನೋಡ್ಬೋದು ನೀವು, ದಾಸವಾಳ ಗಿಡ ಎಲ್ಲ ಎಷ್ಟೊಂದು ಮಂಗ ತಿಂದುಬಿಟ್ಟಿದೆ ಅಂತ. ನೋಡಿ, ನಾನು ಮೀಶೋದಿಂದ ಅಡೇನಿಯಂ ತರಿಸಿದ್ನಲ್ಲ, ಅದೆಲ್ಲ ಗ್ರೋ ಆಗ್ತಾ ಇದೆ. ನನಗೆ ನೀರು ಹಾಕೋಕ್ಕೂ ಆಗ್ತಿರ್ಲಿಲ್ಲ. ಈಗ 2 ದಿವಸದಿಂದ ಓಕೆ, ಸ್ವಲ್ಪ ಕಡಿಮೆ ಆಗಿದೆ. ನೋಡ್ಬೋದು, ಇಲ್ಲಿ ಸೇವಂತಿಗೆ ಗಿಡ ಎಲ್ಲ ಹೂ ಕಡಿಮೆ ಆಗಿದೆ. ನೋಡಿ, ಒಣಗೋಗಿದೆ. ಅದನ್ನೆಲ್ಲ ಇನ್ನು ಸ್ವಲ್ಪ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಟು ನಾನು ಅದನ್ನು ಟ್ರಿಮ್ ಮಾಡಿದರೆ ಕೆಳಗಡೆ ಸಸಿಗಳೆಲ್ಲ ಬರುತ್ತೆ. ನಾವು ಅದನ್ನು ಮುಂದಿನ ವರ್ಷಕ್ಕೆ ನಾವು ಅದನ್ನು ನೆಟ್ಕೋಬೇಕು. ಮಾರ್ಚ್ ಟೈಮಲ್ಲಿ ನಾವು ಆ ಸಸಿಗಳನ್ನೆಲ್ಲ ನೆಟ್ಕೊಂಡ್ರೆ ಮುಂದಿನ ಈ ಸೀಸನ್ಗೆ ಚೆನ್ನಾಗಿ ಹೂವಾಗುತ್ತೆ. ನೋಡ್ಬೋದು, ಕೊಲಂಚು ಗಿಡಗಳೆಲ್ಲ ಮೊಗ್ಗು ಬಿಡ್ತಾ ಇದೆ. ತುಂಬ ಪಾಟಲ್ಲಿ ಹಾಕಿದ್ದೆ, ಕೆಲವೊಂದು ಪಾಟಲ್ಲಿ ಸತ್ತು ಹೋಗ್ಬಿಟ್ಟಿದೆ. ಈ ವರ್ಷ ಜಿರೇನಿಯಮ್ ಎಲ್ಲ ನಾನು ರಿಪೋರ್ಟಿಂಗೇ ಮಾಡಿಲ್ಲ, ಮತ್ತು ಅದಕ್ಕೆ ಮಣ್ಣು ಕೂಡ ಹಾಕ್ಕೊಟ್ಟಿಲ್ಲ. ಇನ್ನೇನು ಮಾಡೋಣ, ತುಂಬ ಕೆಲಸಗಳಿದೆ ಗಾರ್ಡನಲ್ಲಿ ಅಂತ ಅಂದ್ಕೊಂಡೆ. ಅದು 1 ವಾರ ಮಾಡಿದೆ, ಅದು ಏನೋ ಸ್ವಲ್ಪ ಮಿಸ್ಟೇಕ್ ಆಯಿತು. ಫುಲ್ ಕೆಲಸಗಳನ್ನ ಮಾಡೋದಾದರೆ ಹಾಳಾಗೇ ಆಗಿಬಿಡತ್ತೆ. ಒಂದೇ ಸಮ ಗಾರ್ಡನ್ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ನಾವು ವರ್ಕರ್ಸನ್ನು ತೊಗೊಂಡು ಮಾಡ್ಬೋದು, ಆದರೆ ನಮಗೆ ಇಲ್ಲಿ ವರ್ಕರ್ಸೇ ಸಿಗೋಲ್ಲ. ಹಾಗಾಗಿ ನಮ್ಮ ತೋಟದ ಕೆಲಸಕ್ಕೆ ವರ್ಕರ್ಸ್ ಸಿಗೋಲ್ಲ, ನಮ್ಮ ಗಾರ್ಡನ್ ಕೆಲಸಕ್ಕೆ ಎಲ್ಲಿ ಸಿಗುತ್ತಾರೆ? ಹಾಗಾಗಿ ಕೆಲವೊಂದು ಕೆಲಸಗಳನ್ನು ನಾವೇ ಮಾಡಬೇಕಾಗತ್ತೆ. ನನಗೆ ನಾನು ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟೇ ನಾನು ಗಾರ್ಡನನ್ನು ಮೇಂಟೈನ್ ಮಾಡ್ತೀನಿ ಅಷ್ಟೇ. ತುಂಬ ಗಿಡಗಳನ್ನು ಹಾಕ್ಕೊಳ್ಳಲ್ಲ. ಆದರೂ ಕೂಡ ನೀರು ಸೋಣೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂವಾದಾಗ ಇನ್ನೊಂದಷ್ಟು ಗಿಡಗಳನ್ನು ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ನೋಡ್ಬೋದು, ಇಲ್ಲಿ ಕೊಲೆಂಚೋ, ನೀರು ಸೋಣೆ ಮತ್ತು ಬಿಗೋನಿಯಾ ಚೆನ್ನಾಗಿ ಹೂವಾಗ್ತಾ ಇದೆ ಅಂತ. ನಾನು ಇಲ್ಲಿ ಎಂಟ್ರೆನ್ಸಲ್ಲಿ ಯಾವಾಗಲೂ ಬೇರೆ ಬೇರೆ ವೆರೈಟಿ ಸ್ವಲ್ಪ ಮಾಡ್ತೀನಿ. ಅಂದರೆ ಮಧ್ಯದಲ್ಲಿ ನೀರು ಸೋಣೆ ಇಡ್ತೀನಿ, ಮೇಲ್ಗಡೆ ಸ್ವಲ್ಪ ವೆರೈಟಿ ಆ ಸೀಸನಲ್ ತಕ್ಕಂತೆ ಗಿಡಗಳನ್ನು ಇಡ್ತೀನಿ. ನೋಡ್ಬೋದು, ಇಲ್ಲಿ
ಇಷ್ಟು ಕಲರ್ ಕೊಲೆಂಚು ಹೂವಾಗಿದೆ. ಈಗ ಇನ್ಮೇಲೆ ಒಂದಷ್ಟು ಮೊಗ್ಗು ಬಿಡ್ತಾ ಇದೆ ಕೂಡ ನೋಡ್ಬೋದು. ಇಲ್ಲಿ ಗ್ರೋ ಬ್ಯಾಗಲ್ಲಿ ಮೊದಲೇ ನೆಟ್ಟಿರುವಂಥ ನೀರ್ಸೊಣೆ ಗಿಡ ಎಷ್ಟು ಅಗಲವಾಗಿ ಬಂದಿದೆ ಅಂತ ನೋಡಿ. ನಾವು ಮತ್ತೆ ಅದಕ್ಕೆ ಸ್ವಲ್ಪ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸ್ವಲ್ಪ ಗೊಬ್ಬರ ಮತ್ತು ಮಣ್ಣನ್ನು ಹಾಕ್ಕೊಡ್ತಾ ಬಂದರೆ ಅದು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಈ ಟಯರ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನಿತ್ಯ ಪುಷ್ಪ ಸಸಿ ಕೂಡ ಹಾಕ್ಕೊಂಡಿದ್ದೆ, ಅದು ನೆಡ್ಲಿಕ್ಕೆ ಬಂದಿತ್ತು, ಆದರೆ ಈಗ ನೆಡೋಕ್ಕೆ ಆಗ್ತಾಯಿಲ್ಲ. ನೋಡ್ಬೋದು ಇಲ್ಲಿ ಈ ರೀತಿ ನೋಡಿ ದಾಸವಾಳ ಗಿಡ ನೋಡಿದರೆ ಎಷ್ಟು ಚೆನ್ನಾಗಿ ಚಿಗುರು ಬಂದು ಹೂವಾಗ್ತಾ ಇತ್ತು. ಅಷ್ಟು ನೆಲದಲ್ಲಿರೋಂಥ ದಾಸವಾಳ ಗಿಡ ಕೂಡ ಎಲ್ಲ ಮಂಗ ತಿಂದುಬಿಡ್ತು. ಈ ಟೈಮಲ್ಲಿ ಮಂಗ ತುಂಬ ಬಂದು ತಿಂದುಬಿಡತ್ತೆ. ತೋಟಕ್ಕೆ ಮಂಗನ ಕಾವಲು ಇದೆ, ಆದರೂ ಕೂಡ ಮನೆ ಹತ್ರ ಎಲ್ಲ ಬಂದು ತಿಂದುಬಿಡತ್ತೆ. ಮೇಲ್ಗಡೆ ಮಂಗ ಬರುತ್ತಲ್ಲ, ಹಾಗಾಗಿ ಅವರು ಕೂಡ ಅಷ್ಟೊಂದು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮೇಲ್ಗಡೆ ಮರಗಳ ಮೇಲೆ ಹಾರಾಡಿಬಿಡತ್ತೆ ಮಂಗ. ಆದರೆ ದನವನ್ನು ಕಂಟ್ರೋಲ್ ಮಾಡ್ಬೋದಿತ್ತು, ನಾವು ಇಲ್ಲದೇ ಇರೋ ಟೈಮಲ್ಲಿ ಬಂದು ತಿಂದುಬಿಟ್ಟಿದೆ. ಇಲ್ಲಿ ಈ ಗ್ರೋ ಬ್ಯಾಗಲ್ಲಿ ಇರುವಂಥ ದಾಸವಾಳ ಗಿಡ ತಿಂದಿದೆ, ಮತ್ತು ನೆಲದಲ್ಲಿ ಆ ಕಡೆನೇ ಇತ್ತು, ತುಂಬ ಮೊಗ್ಗು ಬಿಟ್ಟಿತ್ತು, ಅದನ್ನೆಲ್ಲ ತಿಂದುಬಿಟ್ಟಿದೆ. ನೋಡಿ ನಾನು ಗುಲಾಬಿ ಗಿಡನೆಲ್ಲ ಒಂದಷ್ಟು ರಿಪಾಟಿಂಗ್ ಮಾಡಿ ಅದಕ್ಕೆ ಆರೈಕೆಗಳನ್ನೆಲ್ಲ ಮಾಡಿಕೊಟ್ಟಿದ್ದೆ. ಈಗೆಲ್ಲ ಗಿಡ ಚಿಗುರು ಬರ್ತಾ ಇದೆ. ಈ ಸರಿ ಮಳೆ ತುಂಬ ಬಿಡಲೇ ಇಲ್ಲ, ಹಾಗಾಗಿ ನಾನು ಮೊದಲು ಅಷ್ಟು ಮಾಡಿರಲಿಲ್ಲ. ನೋಡಿ ಈಗ ಈ ಗಿಡಗಳೆಲ್ಲ ಮೊಗ್ಗು ಬಿಡ್ತಾ ಇದೆ. ಇನ್ಮೇಲೆ ನಾವು ಫರ್ಟಿಲೈಸರನ್ನು ಹಾಕ್ತಾ ಬರಬೇಕು. ಮುಂದಿನ ವಾರ ನಾನು ಯಾವ ಫರ್ಟಿಲೈಸರನ್ನು ಮಾಡಿ ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಬೋದು ಗುಲಾಬಿ ಗಿಡ ನನಗೆ ಇಷ್ಟ, ಆದರೆ ನಾವು ನೆಲದಲ್ಲಿರೋ ಬಿಟ್ಟಾಗ ನೆಲದಲ್ಲಿ ದೊಡ್ಡದಾಗಿ ಬೆಳೆಯುತ್ತೆ. ನಾವು ಪಾಟಲ್ಲಿ ಇದ್ದಾಗ ಅದನ್ನು ಟ್ರಿಮ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಈ ಮಲೆನಾಡು ಕಡೆ ತುಂಬ ಮಳೆ ಬರುತ್ತಲ್ಲ, ನಂದು ಈ ವರ್ಷ ತುಂಬ ಗುಲಾಬಿ ಗಿಡ ಎಲ್ಲ ನೆಲದಲ್ಲಿರೋದು ಹಾಳಾಗಿಬಿಡ್ತು, ಕೊಳೆತು ಹೋಗಿಬಿಡ್ತು ಮಳೆಗೆ. ನೋಡ್ಬೋದು ಇಲ್ಲಿ ಅಂಗಳದಲ್ಲಿ ಮೇಲ್ಗಡೆ ಸೀಟ್ ಹಾಕ್ತಾ ಇದ್ದಾರೆ, ಹಾಗಾಗಿ ಇಲ್ಲೊಂದಷ್ಟು ಅಂಗಳದ ತುಂಬ ಕೆಲಸಗಳು, ಈ ಸೀಟ್ಗಳು ಕಬ್ಬಿಣದ ಸರಳುಗಳು ಎಲ್ಲ ತುಂಬ್ಕೊಂಡು ಬಿಟ್ಟಿದೆ. ಇನ್ನು ಆ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಒಂದಷ್ಟು ವೀಡಿಯೋಸನ್ನು ಮಾಡಬೇಕು. ತುಂಬ ವೀಡಿಯೋಸ್ ಇದೆ ಮಾಡೋದು. ನೋಡ್ಬೋದು ಇಲ್ಲೆಲ್ಲ ಸೇವಂತಿಗೆ ಎಲ್ಲ ಸ್ವಲ್ಪ ಲೇಟಾಗಿ ಹೂವು ಆಗ್ತಾ ಇತ್ತು. ಇದೆಲ್ಲ ನೋಡಿ ಇಲ್ಲಿ ಕೂಡ ಹೂವು ಆಗ್ತಾ ಇದೆ, ಒಂದಷ್ಟು ಹೂವು ಆಗ್ತಾ ಇದೆ. ನೋಡ್ಬೋದು ಇಲ್ಲೆಲ್ಲ ಒಂದಷ್ಟು ಲೇಟಾಗಿ ನೆಟ್ಟಿರುವಂಥ ಸೇವಂತಿಗೆ ಎಲ್ಲ ಮೊಗ್ಗು ಬಿಡ್ತಾ ಇದೆ, ಹೂವು ಆಗ್ತಾ ಇದೆ. ಮತ್ತು ನೀರ್ಸೊಣೆ ಗಿಡನ ಇಲ್ಲಿ ನೆಲದಲ್ಲಿ ನೆಟ್ಟಿದ್ನಲ್ಲ ಅದೆಲ್ಲ ಚಿಗುರಿ ಬಂದಿದೆ. ಟೊಮೆಟೊ ಗಿಡನೂ ಕೂಡ ನಾನು ನೆಟ್ಟಿದ್ನಲ್ಲ ಅವೆಲ್ಲ ಹೇಗಿದೆ ಅಂತ ನೋಡ್ತಾ ಹೋಗಿ. ಇಲ್ಲಿ ಅವೆಲ್ಲ ಚೆನ್ನಾಗೇ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಕೂಡ ಬಿಸಿಲು ಬರಲ್ಲ, ನೀರ್ಸೊಣೆ ಗಿಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಯಾವುದೇ ಗಿಡಕ್ಕಾದರೂ ಬಿಸಿಲು ಬೇಕೇ ಬೇಕು. ಈ ಹೂ ಬಿಡುವಂಥ ನೀರ್ಸೊಣೆ ಗಿಡ ಮಾತ್ರ ನೆರಳಲ್ಲಿ ಹೂ ಬಿಡತ್ತೆ ಸ್ವಲ್ಪ, ಆದರೆ ತುಂಬ ಬೆಳಕು ಬೇಕು. ನೋಡಿ ನಾನಿಲ್ಲಿ ಜರ್ಬರ್ ಗಿಡನ ಕೀಳಬೇಕು ಅಂತ ಅಂದ್ಕೊಂಡೆ, ಕೀಳ್ಲಿಕ್ಕೆ ಬರಲಿಲ್ಲ ಅಂತ ಅದಕ್ಕೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಟ್ಟಿದ್ನಲ್ಲ, ಅದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಜರ್ಬರ್ ಗಿಡದಲ್ಲಿ ಆ ಹಳೆ ಎಲೆಗಳನ್ನೆಲ್ಲ ತೆಗಿತಾ ಬಂದರೆ ಮತ್ತೆ ಚಿಗುರಿ ಚೆನ್ನಾಗಿ ಮೊಗ್ಗು ಬಿಡತ್ತೆ. ನೋಡ್ಬೋದು ಇಲ್ಲೆಲ್ಲ ನಾನು ಇಟ್ಕೊಂಡಿದ್ದೆ. ನೋಡಿ ಟೊಮೆಟೊ ಕಾಯೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಬಿಸಿಲು ಬರಲ್ಲ, ಆದರೂ ಕೂಡ ಟೊಮೆಟೊ ಕಾಯಿ ಬಿಡತ್ತೆ, ತೊಂದರೆ ಇಲ್ಲ. ಬಿಸಿಲು ಬರ್ತಾ ಇದ್ದರೆ ಇನ್ನೂ ಚೆನ್ನಾಗಿ ಕಾಯಿ ಬಿಡ್ತಿತ್ತು. ನೋಡ್ಬೋದು ಇಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಈ ಟೊಮೆಟೊ ಗಿಡ. ಹಾಗೆ ನಾವು ಹೀಗೆ ಅದರ ಮಧ್ಯದಲ್ಲಿ ಹೂವಿನ ಗಿಡದ ಮಧ್ಯದಲ್ಲಿ ನಾವು ತರಕಾರಿಗಳನ್ನು ಹಾಕ್ಕೊಂಡ್ರೆ ಕಾಯಿ ಬಿಡತ್ತೆ ಅಂತ ಇಲ್ಲಿ ಹಾಕ್ಕೊಂಡಿದ್ದೆ. ಈಗ ಮಂಗಗಳ ಕಾಟ, ದನಗಳ ಕಾಟ ಅಂತ ನಾನು ತರಕಾರಿನ ಮಾಡೋದು ಬಿಟ್ಬಿಟ್ಟಿದ್ದೀನಿ. ನೋಡಬೇಕು, ಇನ್ನೊಂದಷ್ಟು ಗ್ರೋ ಬ್ಯಾಗಲ್ಲಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದು ಹೆಂಗಿಂಗ್ ಪಾಟು ಒಂದಷ್ಟು ಒಣಗೋಗಿದೆ, ಇನ್ನೊಂದಷ್ಟು ಚೆನ್ನಾಗಿ ಬಂದಿದೆ. ನೋಡ್ಬೋದು ಇದು ಈ ದಾಸವಾಳೆಲ್ಲ ಎಷ್ಟು ಚೆನ್ನಾಗಿ ಮೊಗ್ಗುಬಿಟ್ಟಿತ್ತು, ಎಲ್ಲ ದಂಟೊಂದಿದೆ, ಎಲ್ಲ ತಿಂದುಬಿಟ್ಟಿದೆ. ಈ ರೀತಿ ಆದರೆ ಗಿಡಗಳನ್ನು ಬೆಳೆಸೋಕ್ಕೆ ಬೇಜಾರು. ಹಾಗಾಗಿ ನಾನು ಇಷ್ಟು ವರ್ಷ ದಾಸವಾಳ ಗಿಡನ ಬೆಳೀತಿರಲಿಲ್ಲ, ಆದರೆ ಈಗ 1-2 ವರ್ಷದಿಂದ ಬೆಳೆಯೋಣ, ಎಲ್ಲರ ಮೇಲೂ ಇರುತ್ತೆ, ನಮ್ಮ ಮನೆಯಲ್ಲೂ ಮಾಡೋಣ ಅಂತ ಬೆಳೆದಿದ್ದೀನಿ. ಆದರೆ ಈ ರೀತಿ ಆಗತ್ತೆ. ದಾಸವಾಳ ಗಿಡನ ಕಂಡ್ರೆ ಮಂಗಗಳು ಬಿಡೋದೇ ಇಲ್ಲ. ನೋಡ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.